ಮನೇಲಿ ಎಲ್ಲರೂ ಇಷ್ಟಪಡುವಂಥ ಚಿಕನ್ ಚಾಪ್ಸ್ನ ತುಂಬನೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ನೀವು ಚಿಕನ್ ಚಾಪ್ಸ್ನ ಮಾಡ್ಕೊಂಡ್ರೆ 4-5 ಪೀಸ್ ತಿನ್ನೋರು ಸಹ 10ರಿಂದ 12 ಪೀಸ್ ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ಸೇಮ್ ಮಿಲಿಟ್ರಿ ಹೋಟ್ಲಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೆ ಅದೇ ರೀತಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಚಾಪ್ಸ್ನ ಮಾಡ್ತಾ ಇದ್ದೀನಿ. ಹಾಗೆ ನೀವು ಮಾಡ್ಕೊಳ್ಳೋಕ್ಕೂ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು. ಗಂಟೆಗಟ್ಟಲೆ ನೀವು ಕಿಚನಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕಿಂತ ಈ ರೀತಿಯಲ್ಲಿ ನೀವು ಚಿಕನ್ ಚಾಪ್ಸ್ನ ಮಾಡಿ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾದ್ರೆ ಬನ್ನಿ ಯಾವ ರೀತಿಯಲ್ಲಿ ಚಿಕನ್ ಚಾಪ್ಸ್ನ ಈಸಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟು ಮಸಾಲಾನ ಫ್ರೈ ಮಾಡ್ಕೊಳ್ಳೋಣ. ನಾನೊಂದು ಕಡಾಯಿನ ತಗೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದು 2 ಚಕ್ಕೆ ಪೀಸು ಹಾಗೆ ಒಂದು 4 ಲವಂಗನ ಹಾಕೊತಾ ಇದ್ದೀನಿ. ನಾನು ಅರ್ಧ ಕೆಜಿ ಚಿಕನ್ಗೆ ಬೇಕಾಗುವಷ್ಟು ಕ್ವಾಂಟಿಟಿಯಲ್ಲಿ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿನ ಹಾಕೊತಾ ಇದ್ದೀನಿ. ಖಾರಕ್ಕೆ ನಾನು ಇಲ್ಲೊಂದು 3 ಹಸಿಮೆಣಸನ್ನ ಹಾಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ಮೆಣಸನ್ನ ಹಾಕೊಳ್ಳಿ. ಇದನ್ನೊಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇದು 30 ಸೆಕೆಂಡ್ ಫ್ರೈ ಆದ್ಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕೊತಾ ಇದ್ದೀನಿ. ನಿಮಗೆ ಮಸಾಲ ಸ್ವಲ್ಪ ಜಾಸ್ತಿ ಬೇಕಂತ ಇದ್ರೆ ಇನ್ನೊಂದು ಈರುಳ್ಳಿನ ಹಾಕೊಳ್ಬಹುದು. ಅದ್ರ ಜೊತೆಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಹಾಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಮತ್ತೆ ನೀವು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಇಷ್ಟೇ ಹಾಕೊಳ್ಬೇಕಂತ ಇಲ್ಲ, ನೀವು ಎಷ್ಟು ಬೇಕಾದ್ರೂ ಹಾಕೊಳ್ಬಹುದು. ಈ ರೀತಿಯಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಜಾಸ್ತಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಹಾಕೊಂಡು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋಷ್ಟು ಮಾಡ್ಕೊಳ್ಳೋದು ಬೇಡ. ನೋಡಿ ಇದೀಗ ರೆಡಿ ಆಗಿದೆ. ಇವಾಗ ಇದು ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಒಂದು ಮಿಕ್ಸಿ ಜಾಲಿಗೆ ಹಾಕೊಳ್ಳೋಣ. ಇವಾಗ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಇದನ್ನ ಒಂದು ಮಿಕ್ಸಿ ಜಾಲಿಗೆ ಹಾಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲಿ 1 ಸ್ಪೂನ್ ಉಪ್ಪನ್ನ ಹಾಕೊತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಸಾಲಾನ ರುಬ್ಕೊಳ್ಳುವಾಗ ನಾವು ಉಪ್ಪು ಹಾಕೋದ್ರಿಂದ ಮಸಾಲಾ ಕಲರ್ ತುಂಬಾ ಗ್ರೀನ್ ಆಗಿರುತ್ತೆ. ನೋಡಿ ಎಷ್ಟು ಗ್ರೀನಿಶ್ ಆಗಿ ಕಾಣಿಸ್ತತೆ ನೋಡಿ. ಈ ರೀತಿಯಲ್ಲಿ ನಾನು ಮಸಾಲಾನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಅಗಲವಾದ ಕಡಾಯಿನ ತಗೊಂಡು ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತೀನಿ. ಎಣ್ಣೆ ಬದಲಿಗೆ ನೀವು ತುಪ್ಪನಾದ್ರೂ ಹಾಕೊಳ್ಬಹುದು. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಹಾಕೊತೀನಿ. ನೀವು ಕಸೂರಿ ಮೇಥಿನ ಹಾಕೊಳ್ಬಹುದು. ಇಲ್ಲ ನಿಮ್ಮ ಹತ್ರ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸಹ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಬಹುದು. ಇದಕ್ಕೆ ಬೇರೆ ಯಾವುದೇ ರೀತಿ ಗರಂ ಮಸಾಲನ ಹಾಕೊಳ್ಳೋದು ಬೇಡ. ಆಲ್ರೆಡಿ ನಾನು ಚಕ್ಕೆ ಮತ್ತೆ ಲವಂಗನ ಮಸಾಲೆ ರುಬ್ಕೊಳ್ಳುವಾಗ ಹಾಕೊಂಡಿದ್ದೀನಿ. ಮತ್ತೆ ನೀವು ಗರಂ ಮಸಾಲನ ಹಾಕೊಳ್ಳೋದು ಬೇಡ. ಇವಾಗ ನಾವು ಏನು ಮಸಾಲನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನ ಹಾಕೊಳ್ಳೋಣ. ಮಸಾಲಾನ ಹಾಕಿ ಮಸಾಲೆ ಎಣ್ಣೆ ಬಿಡುವಷ್ಟು ನೀವು ಫ್ರೈ ಮಾಡ್ಕೊಳ್ಬೇಕು. ಈ ಮಧ್ಯದಲ್ಲಿ ನಿಮ್ಗೆ ಎಷ್ಟು ನೀರು ಬೇಕಂತ ನೋಡ್ಕೊಂಡು ಅಷ್ಟು ನೀರನ್ನ ಹಾಕೊಳ್ಳಿ. ತುಂಬಾ ತೆಳುವಾಗಿ ಮಾಡ್ಕೊಳ್ಬೇಡಿ. ಚಾಪ್ಸ್ ಯಾವಾಗಲೂ ಗಟ್ಟಿಯಾಗಿ ಇರಬೇಕು. ತೀರಾ ತೆಳುವಾಗಿದ್ರೆ ರುಚಿ ಚೆನ್ನಾಗಿರೋದಿಲ್ಲ. ಈ ಹದಕ್ಕೆ ಮಾಡ್ಕೊಂಡ್ರೆ ಸರಿಯಾಗಿರುತ್ತೆ. ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕೊದ್ಮೇಲೆ ನಾವು ಏನು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನ ಕುದೀತಾ ಇರೋ ಮಸಾಲೆಗೆ ಹಾಕೊಳ್ಳೋಣ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಯಾವ ರೀತಿಯಲ್ಲಿ ಮಾಡಿದ್ದೀನಿ ಸೇಮ್ ಮೆಥಡ್ ಅಲ್ಲಿ ಮಾಡಿ. ಸೇಮ್ ನಿಮ್ಗೆ ಮಿಲಿಟ್ರಿ ಹೋಟೆಲ್ ಅಲ್ಲಿ ಯಾವ ರೀತಿಯಲ್ಲಿ ಚಿಕನ್ ಚಾಪ್ ಸಿಗುತ್ತೆ ಅದೇ ಟೇಸ್ಟ್ ಕೊಡುತ್ತೆ. ಆಲ್ರೆಡಿ ನಾನು ಮಸಾಲೆ ರುಬ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂತೀನಿ. ನೀವು ರುಚಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಇವಾಗ ಇದು ಸ್ವಲ್ಪ ದಪ್ಪ ಆಗಬೇಕು. ಅಷ್ಟೊತ್ತು ನೀವು ಮಸಾಲಾನ ಚೆನ್ನಾಗಿ ಕುದಿಸ್ಕೊಳ್ಳಿ. ಮಸಾಲ ಎಲ್ಲ ನೀಟಾಗಿ ಕುದೀತಾ ಇರಲಿ. ಅಷ್ಟರೊಳಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಮಸಾಲ ಎಲ್ಲ ನೀಟಾಗಿ ಕೊದ್ದಿದೆ. ಚಿಕನ್ ಪೀಸು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನ ದೋಸೆ, ಇಡ್ಲಿ, ಮುದ್ದೆ ಮತ್ತೆ ಚಪಾತಿ ಜೊತೆಗೆ ಸರ್ವ್ ಮಾಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತಷ್ಟು ಅಡಿಗೆಗಾಗಿ ಅಡುಗೆ ಅರಮನೆಯನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.